ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಇಷ್ಟೆಲ್ಲ ಬ್ಲೌಸ್ನ ನಾಳೆಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಲಾಸ್ಟಾಗಿ ಒಂದು ಬ್ಲೌಸ್ನ ಕಟ್ಟಿಂಗ್ ಮಾಡಿ ತೋರಿಸೋಣ ನಿಮಗೆ ಅಂತೇಳಿ ಕಟ್ಟಿಂಗ್ ಮಾಡ್ತಿದ್ದೀನಿ. ಇದೆಲ್ಲ ಬ್ಲೌಸ್ನ ನಾಳೆ ಸ್ಟಿಚ್ ಮಾಡಬೇಕು ಅಂತೇಳಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಲಾಸ್ಟಿಗೆ ಇದೊಂದು ಬ್ಲೌಸ್ ಕಟ್ ಮಾಡ್ತಿದ್ದೆ, ಇದೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡ್ಕೋತಿದ್ದೀನಿ. ತುಂಬ ಜನ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ ಹೇಳ್ತಿದ್ದೀರಾ, ಹಾಗಾಗಿ ಸ್ವಲ್ಪ ಟೈಮ್ ಮಾಡಿಕೊಂಡು ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋನ ಹಾಕ್ತಿದ್ದೀನಿ. ನೋಡಿ, ಮೊದಲಿಗೆ ಲೈನಿಂಗ್ ತೊಗೊಂಡಿದ್ದೀನಿ. ಇದು ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ ಅವರು ನನಗೆ ಫ್ರಂಟ್ ಬೆಲ್ಟ್ ಬ್ಲೌಸ್ ಬರುತ್ತಲ್ಲ, ಮುಂದೆಯಿಂದ ಕಟ್ಕೊಳ್ಳೋ ಅಂಥದ್ದು, ಆ ಥರ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಕೇಳಿದ್ದಾರೆ. ನಾರ್ಮಲ್ ಬ್ಲೌಸ್ನ ಕೊಟ್ಟಿದ್ದಾರೆ. ಇವಾಗ ಆ ಬ್ಲೌಸಲ್ಲಿ ಫ್ರಂಟ್ ಬೆಲ್ಟ್ ಬ್ಲೌಸಲ್ಲಿ ಆದಷ್ಟು ಬ್ಯಾಕ್ ಹುಕ್ಸ್ನ ಜಾಸ್ತಿಯಾಗಿ ಸ್ಟಿಚ್ ಮಾಡಿಸ್ಕೋತಾರೆ. ಇವಾಗ ನಾನು ಫ್ರಂಟ್ ಹುಕ್ಸ್ನೇ ಇಟ್ಟು ಯಾವ ರೀತಿಯಾಗಿ ನಾವು ಫ್ರಂಟ್ ಬೆಲ್ಟ್ ಬ್ಲೌಸ್ನ ಕಟ್ಟಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ಕಸ್ಟಮರು ಬ್ಯಾಕ್ ಹುಕ್ಸ್ ಬೇಡ, ಫ್ರಂಟೇ ಹುಕ್ಸ್ ಇಡಿ ಅಂತ ಹೇಳಿದರು. ಹಾಗಾಗಿ ಫ್ರಂಟೇ ಹುಕ್ಸ್ನ ಇಟ್ಟು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಇವಾಗ ಲೈನಿಂಗ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬ್ಯಾಕ್ ಹುಕ್ಸ್ ಇಡೋದಿಲ್ಲ, ಇವಾಗ ಫ್ರಂಟ್ ಹುಕ್ಸ್ ಇಡೋದ್ರಿಂದ ಮೊದಲಿಗೆ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊತಿದ್ದೀನಿ. ಮತ್ತು ಈ ರೀತಿ ಓಪನ್ ಇಲ್ಲದೆ ಇರೋಂಥದ್ದನ್ನ ಕಟ್ ಮಾಡ್ಕೊತಿದ್ದೀನಿ. ಫ್ರಂಟ್ ಹುಕ್ಸೇ ಆಗಿರೋದ್ರಿಂದ ಈ ರೀತಿ ಓಪನ್ ಇಲ್ಲ. ನೋಡಿ, ಓಪನ್ ಸೈಡು ಈ ಸೈಡು ನನ್ನ ಕಡೆಗೆ ಇಟ್ಕೊಂಡು 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಲೌಸನ್ನೇ ತೊಗೊಂಡು ಲೆಂತ್ನ ಮಾರ್ಕ್ ಮಾಡ್ಕೊತೀನಿ. ನಾನು ಆದಷ್ಟು ಎಲ್ಲ ವೀಡಿಯೋದಲ್ಲೂ ಹೇಳ್ತಿರ್ತೀನಿ, ಕಸ್ಟಮರ್ ಬ್ಲೌಸ್ ಕೊಟ್ಟರೆ ಟೇಪಲ್ಲಿ ಏನು ಅಳತೆ ಮಾಡಲ್ಲ ಅಂತ. ನೀವು ಕೇಳ್ತಿರ್ತೀರ ಅಂತ ನಾನು ಟೇಪಲ್ಲಿ ಕೂಡ ಅಳತೆ ಮಾಡ್ತಿದ್ದೀನಿ. ನೋಡಿ, 13.5 ಇದೆ. 13.5ಗೆ 1 ಮಾರ್ಕ್ ಮಾಡ್ಕೋತೀನಿ. ಈ ರೀತಿ 13.5ಗೆ 1 ಮಾರ್ಕು, 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ 1 ಮಾರ್ಕು, 2 ಮಾರ್ಕ್ ಮಾಡಿಕೊಂಡು ಈ ರೀತಿ 2 ಗೆರೆನ ಹಾಕೋತಿದ್ದೀನಿ. 2 ಗೆರೆನ ಹಾಕ್ಕೊಂಡು ಇವಾಗ ನಾನು ಇದು ಬೋಟ್ ನೆಕ್ ಥರ ಕಟ್ ಮಾಡಬೇಕಲ್ವ, ಹಾಗಾಗಿ ಇದನ್ನು ನಾನು 4 ಇಂಚ್ ಇಟ್ಕೋತಿದ್ದೀನಿ. ನೋಡಿ, ನೆಕ್ ಬಿಡ್ತು 4 ಇಂಚ್ ಇಟ್ಕೋತಿದ್ದೀನಿ. ಶೋಲ್ಡರ್ ವಿಡ್ತ್ ಬಂದು 2.5 ಇಟ್ಕೋತೀನಿ. ನೋಡಿ, ಒಂದು ಅರ್ಧ ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೋತೀನಿ. ನೋಡಿ, 2 ಸೇರಿಸಿ ಇದು 4, ಇದು 3, 7 ಇದೆ. ಇಷ್ಟು ಇಟ್ಕೊಂಡಿದ್ದೀನಿ. ಇವಾಗ ಬ್ಲೌಸನ್ನು ತಗೊಂಡು ನಾನು ಈ ರೀತಿ ಸುತ್ತಳತೆನ ಚೆಕ್ ಮಾಡ್ಕೋತೀನಿ ಒಂದ್ಸಲ. ನೋಡಿ, ಈ ರೀತಿ ನೋಡಿ ಎಷ್ಟಿದೆ, 8.25 ಇದೆ. 8.25ಗೆ ನಾನು ಮಾರ್ಕ್ ಮಾಡ್ಕೋತೀನಿ ನೀಟಾಗಿ. 8.25 ಏನಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ 8.25ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ 8.25ಗೆ ಮಾರ್ಕ್ ಮಾಡಿಕೊಂಡು ಒಂದು ಗೆರೆನ ಹಾಕೋತಿದ್ದೀನಿ. ನೋಡಿ, ಈ ರೀತಿ ಗೆರೆನ ಹಾಕ್ಕೊಂಡು 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಇವಾಗ ಇದು ಎಷ್ಟಿದೆ ಅಷ್ಟು ಆರ್ಮಲ್ ಡೌನ್ ಮಾಡ್ಕೋತೀನಿ. ನಾನು ಯಾವಾಗಲೂ ಕೂಡ ಅದೇ ರೀತಿ ಮಾಡ್ಕೋತೀನಿ. ನೋಡಿ, 7 ಇಂಚಿದೆ. 1/2 ಇಂಚಿಗೆ ಏನು ಗೆರೆ ಹಾಕಿದ್ದೀನಿ ಅದನ್ನು ಬಿಟ್ಟು 7 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಅದನ್ನು ಬಿಟ್ಟು 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಶೇಪ್ನ ಕೊಟ್ಕೋತೀನಿ. ನೋಡಿ, ಈ ರೀತಿಯಾಗಿ ಒಂದು ಮಾಡಿಕೊಂಡು ಈ ರೀತಿ ಒಂದು ಶೇಪ್ನ ಕೊಟ್ಕೋತೀನಿ, ಆರ್ಮೋಲ್ ಶೇಪ್ನ ಕೊಟ್ಕೋತಿದ್ದೀನಿ. ಇವಾಗ ನೋಡಿ, ಈ ರೀತಿ ಶೇಪ್ ಕೊಟ್ಕೊಂಡು ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೋತೀನಿ. ನೋಡಿ, ಬ್ಲೌಸಲ್ಲಿ 8 ಇದೆ. ಅಷ್ಟೇ ಬರುತ್ತಾ ಅಂತ ನೋಡ್ಕೋಬೇಕು. ಅರ್ಧ ಇಂಚು ಏನು ಹೊಲಿಗೆಗೆ ಬಿಟ್ಟಿದ್ದೀವಿ ಅದನ್ನು ಬಿಟ್ಟು 8 ಇಂಚ್ ಇದೆಯಾ ಅಂತ ನೋಡ್ಕೋಬೇಕು. 8 ಇಂಚು ಕರೆಕ್ಟಾಗಿ ಬಂದಿದೆ. ಇವಾಗ 8 ಇಂಚು ಕರೆಕ್ಟಾಗಿ ಬಂದಿರೋದ್ರಿಂದ ಇವ್ರು ಯಾವುದೇ ರೀತಿ ಕ್ಯಾನ್ವಾಸ್ ಎಲ್ಲ ಏನು ಕೊಡಬೇಡಿ, ಹಾಗೆ ಸಿಂಪಲಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ನಾನು ಇದಕ್ಕೆ ಯಾವುದೇ ರೀತಿ ಕ್ಯಾನ್ವಾಸ್ ಎಲ್ಲ ಏನು ಕೊಡಲ್ಲ, ಹಾಗೇ ನೆಕ್ಕೆಲ್ಲ ಹಾಗೇ ಸ್ಟಿಚ್ ಮಾಡಿಬಿಡ್ತೀನಿ. ಕ್ಯಾನ್ವಾಸ್ ಎಲ್ಲ ಕೊಟ್ಟು ಫಿನಿಶಿಂಗ್ ಚೆನ್ನಾಗಿ ಬರಲಿ, ಚೆನ್ನಾಗಿ ಸ್ಟಿಚ್ ಮಾಡಿಕೊಡಿ ಅನ್ನೋರಿಗೆ ಆ ರೀತಿ ಸ್ಟಿಚ್ ಮಾಡ್ತೀವಿ. ಇಲ್ಲ ಏನು ಬೇಡ, ನಾರ್ಮಲಾಗಿ ಸ್ಟಿಚ್ ಮಾಡಿಕೊಟ್ಬಿಡಿ ಸಿಂಪಲಾಗಿ ಅನ್ನೋರಿಗೆ ಈ ರೀತಿ ಸ್ಟಿಚ್ ಮಾಡಿಕೊಡ್ತೀನಿ. ಇವಾಗ ಫುಲ್ಲು ನೆಕ್ ಲೆಂತು 10 ಇಟ್ಕೊಂಡಿದ್ದೀನಿ. 10 ಇಂಚ್ ಇಟ್ಕೊಂಡು ಒಂದು ಶೇಪ್ನ ಕೊಟ್ಕೋತಿದ್ದೀನಿ. ನಾನು ಡೀಪ್ನ ಜಾಸ್ತಿ ಅಗಲಾಗಿ ಬೇಡ ಅಂತ ಹೇಳಿದರು ಅವರು, ಅದಕ್ಕೋಸ್ಕರ ನಾನು 3.25 ಇಟ್ಕೋತಿದ್ದೀನಿ. 3.25 ಇಟ್ಕೊಂಡು ಒಂದು ಶೇಪ್ನ ನನಗೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಶೇಪ್ನ ಕೊಟ್ಕೋತಿದ್ದೀನಿ. ನೋಡಿ, ಈ ರೀತಿ ಒಂದು ಶೇಪ್ನ ಕೊಟ್ಕೊಂಡೆ. ಇವಾಗ ಪೂರ್ತಿಯಾಗಿ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಬೇಕಾದ್ರೆ ನೀವು ನೆಕ್ ಶೇಪ್ಗಳನ್ನ ಕೊಟ್ಕೋಬೋದು. ಬ್ಯಾಕ್ ಹುಕ್ಸು ಫ್ರಂಟ್ ಹುಕ್ಸು ಅದನ್ನು ನೋಡ್ಕೋಬೇಕಾಗತ್ತೆ. ನೀವು ಅದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ನಾನು ಇವಾಗ ಫ್ರಂಟ್ ಹುಕ್ಸ್ ಇಟ್ಕೊಂಡಿರೋದ್ರಿಂದ ಬ್ಯಾಕ್ ಪಾರ್ಟ್ನ ಮೊದಲಿಗೆ ಕಟ್ ಮಾಡ್ಕೋತಿದ್ದೀನಿ. ಜೊತೆಗೆ ಫ್ರಂಟು 4 ಡಾಟ್ ಕೂಡ ಕಟ್ ಮಾಡ್ಕೋತೀನಿ. ನಾನು 4 ಡಾಟು ಪ್ರಿನ್ಸ್ ಕಟ್ ಮಾಡ್ತಿಲ್ಲ, 4 ಡಾಟೇ ಕಟ್ ಮಾಡ್ತಿದ್ದೀನಿ. ಕೆಲವು ಕಸ್ಟಮರ್ಗೆ ಪ್ರಿನ್ಸ್ ಕಟ್ ಅಷ್ಟು ಇಷ್ಟ ಆಗಲ್ಲ,
ಹಾಗಾಗಿ ನಾವು ಈ ರೀತಿ 4 ಡಾಟ್ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ. ಕೆಲವು ಕಸ್ಟಮರ್ಗೆ ಪ್ರಿನ್ಸ್ ಕಟ್ ಇಷ್ಟ ಆಗುತ್ತೆ, ಆ ರೀತಿ ಇಷ್ಟಪಡೋರಿಗೆ ಪ್ರಿನ್ಸ್ ಕಟ್ ಕೂಡ ಸ್ಟಿಚ್ ಮಾಡ್ಬೋದು. ಇವಾಗ ನಾನು ಇವರಿಗೆ 4 ಡಾಟೇ ಕಟ್ ಮಾಡ್ತೀನಿ. ಇವಾಗ ನೋಡಿ ಇದನ್ನು ಓಪನ್ ಮಾಡ್ಕೊಳ್ಳಲ್ಲ, ಸ್ಟಿಚಿಂಗ್ ಮಾಡಬೇಕಾದ್ರೆ ಓಪನ್ ಮಾಡ್ಕೋತೀನಿ. ಏಕೆಂದರೆ ಸ್ಟಿಚ್ ಎಲ್ಲ ಆದಮೇಲೆ ಒಂದು ಹೊಲಿಗೆನ ಈ ರೀತಿ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಒಂದು ಮೇಲೆ ಒಂದು ಕೆಳಗೆ ಹೋಗ್ಬಿಡುತ್ತೆ ಸ್ಟಿಚ್ ಮಾಡಬೇಕಾದ್ರೆ. ಹಾಗಾಗಿ ಅದನ್ನು ಕಟ್ ಮಾಡ್ಕೊಳ್ಳಲ್ಲ. ಇವಾಗ ಇದನ್ನು ನೋಡಿ ನೀಟಾಗಿ ಇಟ್ಕೊಂಡು ಓಪನ್ ಇರೋ ರೀತಿ, ಇದು ಫ್ರಂಟ್ ಹುಕ್ಸ್ ಆಗಿರೋದ್ರಿಂದ ಓಪನ್ ಇರೋ ರೀತಿ ಇಟ್ಕೊಂಡು ಇವಾಗ ನಾನು ಬ್ಯಾಕ್ ಪಾರ್ಟ್ನ ನೀಟಾಗಿ ಇಟ್ಕೋತೀನಿ. ಆದಷ್ಟು ನಾನು ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋನ ನೋಡಿರೋರಿಗೆ ಗೊತ್ತಿರುತ್ತೆ, ಅಂದರೆ ಕೆಲವೊಂದು ಐಡಿಯಾ ಬರುತ್ತೆ, ಈ ರೀತಿ ಕಟ್ ಮಾಡ್ಕೋಬೋದು ಅನ್ನೋದು ಐಡಿಯಾ ಬರುತ್ತೆ. ಪ್ರಿನ್ಸ್ ಕಟ್ಟಲ್ಲಿ ತೋರಿಸಿದ್ದೆ ನಾನು ಇದನ್ನು, ಈ ರೀತಿ 4 ಡಾಟಲ್ಲಿ ತೋರಿಸಿಲ್ಲ ಈ ರೀತಿ ಬ್ಲೌಸ್ನ. ಇವಾಗ ಪ್ರಿನ್ಸ್ ಕಟ್ಟಲ್ಲಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಇಲ್ಲಿ ಸಮ ಬಟ್ಟೆ ಇಲ್ಲ, ನೀಟಾಗಿ ಬರಲ್ಲ ಬಟ್ಟೆ ಅಂತೇಳಿ ನಾನು ಸ್ವಲ್ಪ ಬಟ್ಟೆನ ಬಿಟ್ಟು ಇಟ್ಕೊತಿದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ಬಟ್ಟೆನ ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಎಕ್ಸ್ಟ್ರಾ ನಾನು ಕಟ್ ಮಾಡಿಬಿಡ್ತೀನಿ, ಇದನ್ನು ಸಮವಾಗಿ ಕಟ್ ಮಾಡಿಬಿಡ್ತೀನಿ. ಅದಕ್ಕೆ ಸ್ವಲ್ಪ ಬಟ್ಟೆನ ಬಿಟ್ಟಿದ್ದೀನಿ. ಇವಾಗ ಏನು ಬ್ಯಾಕ್ ಪಾರ್ಟ್ ಇಟ್ಕೊಂಡಿದ್ದೀನಿ ಅದರಿಂದ ಉದ್ದ ತೊಗೊಂಡು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅದರಿಂದ ನಾನು 1.5 ಇಂಚಷ್ಟು ಉದ್ದ ತೊಗೊಂಡು ನೋಡಿ ಈ ರೀತಿ 1.5 2 ಇಂಚೆ ತೊಗೊಳ್ಬೇಕು ಅಂದರೆ ಈ ರೀತಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ಇದು ನೋಡಿ, ಇದು ಏನಿದೆ ಆರ್ಮೋಲ್ ಶೇಪ್ ಎಲ್ಲ ಸೇಮ್ ಏನಿದೆ ಫ್ರಂಟ್ ಟು ಬ್ಯಾಕು ಸೇಮೇ ಕಟ್ ಮಾಡ್ಕೋತೀನಿ ನೋಡಿ. ಈ ರೀತಿ ಕಟ್ ಮಾಡ್ಕೋತೀನಿ ನೋಡಿ. ಈ ರೀತಿ ಕಟ್ ಮಾಡಿಕೊಂಡು 2 ಇಂಚ್ ಏನು ಬಿಟ್ಕೊಂಡಿದ್ದೀವಿ ಅಲ್ಲಿಗೆಲ್ಲ ಈ ರೀತಿ ಮ್ಯಾಚ್ ಹೊಡ್ಕೊಂಡು ಇದೇನಿದೆ ಅರ್ಧ ಇಂಚ್ ಏನಿದೆ ನೋಡಿ, ಈ ಅರ್ಧ ಇಂಚು ಅದರಿಂದ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ನೋಡಿ. 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಕೆಳಗಡೆ ಬಟ್ಟೆಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಇದನ್ನು ತೆಗೆದುಬಿಡ್ತೀನಿ. ಇದು ಕೂಡ ಅಷ್ಟೇ, ನೆಕ್ ಬಿಡ್ತು ಏನಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಕೂಡ ತೆಗೆದುಬಿಡ್ತೀನಿ. ಇವಾಗ ನಾನು ಬ್ಲೌಸಲ್ಲಿ ಎಷ್ಟಿದೆ ಆ ಬ್ಲೌಸಲ್ಲಿ ಅದನ್ನು ನೋಡ್ಕೋತೀನಿ. ಬ್ಲೌಸಲ್ಲಿ ಎಷ್ಟಿದೆ ಅದನ್ನು ನೋಡ್ಕೋಬೇಕು. ಟೇಪಲ್ಲಾದರೂ ನೋಡ್ಕೊಳ್ಳಿ, ಇಲ್ಲ ಬ್ಲೌಸನ್ನಾದರೂ ಇಟ್ಕೊಳ್ಳಿ, ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೋಡ್ಕೊಳ್ಳಿ. 7.5 ಇದೆ. ನಾನು 7 ಇಂಚೆ ಇಟ್ಕೋತೀನಿ, ಜಾಸ್ತಿ ಡೀಪ್ ಬೇಡ ಅಂತ ಅನ್ನಿಸ್ತು, ಅದಕ್ಕೋಸ್ಕರ 7 ಇಂಚೆ ಇಟ್ಕೋತೀನಿ. ಇವಾಗ ಇದಕ್ಕೆ ಅರ್ಧ ಇಂಚು ಹೊಲಿಗೆಗೆ ಹೋಗುತ್ತಲ್ಲ ಇಲ್ಲಿ ಕೆಳಗಡೆ, ಹಾಗಾಗಿ 7 ಇಂಚೆ ಕಡಿಮೆನೇ ಇರಲಿ ಅಂತ ಅನ್ನಿಸ್ತು. ಏಕೆಂದರೆ ಇಲ್ಲಿ ಬ್ರಾಡ್ ಇರುತ್ತಲ್ಲ, ಅದಕ್ಕೋಸ್ಕರ ಲೆಂತನ್ನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಅವ್ರದ್ದು 7.5 ಇದೆ, ನಾನು ಇಲ್ಲಿ 7 ಇಂಚೆ ಇಟ್ಕೋತೀನಿ, ಜಾಸ್ತಿ ಇಟ್ಕೋತಿಲ್ಲ. ಇಲ್ಲಿ ಅಗಲ ಕೂಡ ಜಾಸ್ತಿ ಇದೆ, ಹಾಗಾಗಿ ಈ ರೀತಿ ತೊಗೊಂಡಾದ್ಮೇಲೆ ನಾನು ಇವಾಗ ಇದನ್ನು ನೀಟಾಗಿ 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಸಣ್ಣ ಕೂಡ ಇದ್ದಾರೆ, ಹಾಗಾಗಿ ಸ್ವಲ್ಪ ಕಡಿಮೆನೇ ಇರಲಿ ಅಂತ ಅನ್ನಿಸ್ತು ನೋಡಿ. ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಇದು ಎಷ್ಟು ಇಂಚಿದೆ ಅಂತ ಒಂದು ಸಲ ನೋಡ್ಕೊಳ್ಳಿ. ಇದು 4 ಇಂಚಿದೆ ನೋಡಿ, 4 ಇಂಚಿದೆ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಇಲ್ಲ 2 ಸಲ ನೋಡ್ಕೊಳ್ಳಿ. ನೋಡಿಕೊಂಡು ಈ ರೀತಿ ಗೆರೆನ ಹಾಕೋಬೇಕು, ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ ನಾವು. ಈ ರೀತಿ ಗೆರೆನ ಹಾಕ್ಕೊಂಡು 4 ಇಂಚಿದೆ ಅಲ್ವಾ. ಇವಾಗ ನಾನು ಬ್ಲೌಸ್ನ ತೊಗೊಂಡು ಕಸ್ಟಮರ್ ಬ್ಲೌಸ್ನೇ ತೊಗೋತೀನಿ ಆದಷ್ಟು ನೋಡಿ. ಈ ರೀತಿ ಇಟ್ಕೊಂಡು ಇದನ್ನು ಕೂಡ ಮಾರ್ಕ್ ಮಾಡ್ಕೋತೀನಿ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲೂ ಒಂದು ಅರ್ಧ ಇಂಚ್ ಹೊಲಿಗೆಗೆ ಬಿಡಬೇಕು, ಇಲ್ಲೂ ಅರ್ಧ ಇಂಚು ಹೊಲಿಗೆಗೆ ಬಿಡಬೇಕು. ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕು, 1/2 ಇಂಚು ಹೊಲಿಗೆಗೆ 1 ಮಾರ್ಕ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದನ್ನು ತೊಗೊಂಡು ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಒಂದು ಅರ್ಧ ಇಂಚು ಹೊಲಿಗೆಗೆ ಬಿಟ್ಕೊಳ್ಳಿ. ಮತ್ತು ಇಲ್ಲೂ ಕೂಡ ಅಷ್ಟೇ, ಎಷ್ಟಿದೆ ಈ ಬೆಲ್ಟ್ ಪಟ್ಟಿನ ಬಿಟ್ಟು ಇದೇನಿದೆ ಇಷ್ಟನ್ನು ಮಾತ್ರ ತೊಗೋತೀನಿ. ಅಷ್ಟನ್ನು ತಗೊಂಡು 2 ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟಿದೆ ಅಷ್ಟಕ್ಕೆ 1 ಮಾರ್ಕು, 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ 1 ಮಾರ್ಕು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನೋಡಿ. ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಇವಾಗ ನಾನು ನೀಟಾಗಿ ಇದನ್ನು ಕಟ್ ಮಾಡಿಬಿಡ್ತೀನಿ ನೋಡಿ. ಈ ರೀತಿ ಕಟ್ ಮಾಡಿಬಿಟ್ಟು ಇವಾಗ ನಾನು ಇದು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ನಲ್ಲ, ಸ್ಟ್ರೈಟಾಗಿ ಕಟ್ ಮಾಡ್ಕೋತೀನಿ ಮೊದಲಿಗೆ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ನೆಕ್ನ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇವಾಗ ನೋಡಿ, ನಾನು ಇದನ್ನು ನೆಕ್ನ 1/4 ಇಂಚಷ್ಟು ತೊಗೊಂಡಿದ್ದೀನಿ, 1/4 ಇಂಚಷ್ಟು ಇದನ್ನು ಇಟ್ಕೊಂಡಿದ್ದೀನಿ. ಇದು ನೋಡಿ ಇಷ್ಟು ಬರುತ್ತೆ, 2.5 ಬರುತ್ತೆ. ಇದು ನೋಡಿ 1/4 ಇಂಚಷ್ಟು ಇಟ್ಕೊಂಡಿದ್ದೀನಿ, 1/4 ಮೇಲೆ 1 ಪಾಯಿಂಟ್ ಬರುತ್ತೆ, ಇಷ್ಟು ಇಟ್ಕೊಂಡಿದ್ದೀನಿ. ಇದು 2.5 ಉಳಿಯುತ್ತೆ ನೋಡಿ. ಈ ರೀತಿ ಒಂದು ಗೆರೆನ ಹಾಕೋತೀನಿ. ಈ ರೀತಿ ಒಂದು ಗೆರೆನ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 1.5 ಇಂಚಷ್ಟು ನೋಡಿ, 1.5 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ ಈ ರೀತಿ ಹಾಕೋತೀನಿ
ನೋಡಿ ಈ ರೀತಿ ಹಾಕ್ಕೊಂಡ್ರೆ ಆಯಿತು. ಇದು ಎಷ್ಟು ಈಸಿಯಾಗಿದೆ. ಕೆಲವರು ಹೊಸ್ದಾಗಿ ಕಲಿತಿರುವಂಥವ್ರಿಗೆ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಅದನ್ನು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ಯಾವುದೇ ಕೆಲಸ ಆದರೂ ಅಷ್ಟೇ, ನಾವು ಕಲಿಯೋವರೆಗೂ ಕಷ್ಟ ಅಂತ ನಮ್ಗೆ ಅನಿಸ್ಬೋದು. ನಾವು ಕಲಿತ ಮೇಲೆ ಅದು ಯಾವುದೇ ಕೆಲಸ ಆದರೂ ಕೂಡ ಮಾಡ್ತೀವಿ. ಸ್ವಲ್ಪ ಇದನ್ನು ಬ್ರಾಡು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಡೀಪ್ನ ಕಡಿಮೆನೇ ತೊಗೊಳ್ಳಿ. ಇವಾಗ ನೋಡಿ ಪೂರ್ತಿಯಾಗಿ ಆಯಿತು. ಇವಾಗ 4 ಡಾಟಿಗೆ ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಾಗಿ 4 ಡಾಟಿಗೆ ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಇದನ್ನೆಲ್ಲ ಈ ರೀತಿ ಮ್ಯಾಚ್ ಹೊಡ್ಕೊಂಡ್ಬಿಡ್ತೀನಿ. ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇವಾಗ ಇದನ್ನು ಕಟ್ ಮಾಡ್ಕೋತೀನಿ. ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ 3.5 ಇಂಚಿಗೆ ತೊಗೊಂಡಿದ್ದೀನಿ. ಇದನ್ನು 3 ಇಂಚಿಗೆ ತೊಗೋತೀನಿ. ನೀವು ಬೇಕಾದರೆ ಹೊಸ್ದಾಗಿ ಕಲಿತಿದ್ದೀರಾ ಅನ್ನೋ ಆಗಿದ್ರೆ ಬೇಕಾದ್ರೆ ಕಸ್ಟಮರ್ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ನೋಡಿಕೊಂಡು ಅದಕ್ಕೆ 1/4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಕಸ್ಟಮರ್ ಬ್ಲೌಸಲ್ಲಿ ಎಷ್ಟೆಷ್ಟಿದೆ ಅದಕ್ಕೆ 1/4 ಇಂಚಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ಬರುತ್ತೆ ಇಷ್ಟು ಆಯಿತು. ಇವಾಗ ಸ್ಲೀವ್ಸು ಕೂಡ ತೋರಿಸ್ಬಿಡ್ತೀನಿ. ಒಟ್ಟಿಗೆ ಪೂರ್ತಿ ಬ್ಲೌಸ್ ಆಗುತ್ತೆ. ಇಷ್ಟೇ ಸಾಕು ಅಂತ ಅಂದ್ಕೊಂಡು ಕಟ್ಟಿಂಗ್ ಮಾಡಿದೆ. ಬರೀ ಫ್ರಂಟು ಬ್ಯಾಕ್ ಮಾತ್ರ ತೋರಿಸೋಣ ಅಂತ. ಇವಾಗ ಸ್ಲೀವ್ಸು ಕೂಡ ತೋರಿಸ್ಬಿಡ್ತೀನಿ. ನೋಡಿ ಇವಾಗ ಈ ರೀತಿಯಾಗಿ ನೀಟಾಗಿ 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡಿಕೊಂಡು ಕಸ್ಟಮರ್ ಬ್ಲೌಸ್ ಏನಿದೆ ಅದೇ ಬ್ಲೌಸ್ನ ತೊಗೊಂಡು ನೀಟಾಗಿ ಈ ರೀತಿ ಇಟ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡು, ನೋಡಿ ಈ ರೀತಿಯಾಗಿ ಇಟ್ಕೊಂಡು ನೀಟಾಗಿ ಇಟ್ಕೋಬೇಕಾಗತ್ತೆ ಬ್ಲೌಸ್ನ. ಈ ರೀತಿ 1 ಮಾರ್ಕು, 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ 1 ಮಾರ್ಕು. ಇದು ಕೂಡ ಹಾಗೇ ಎಷ್ಟಿದೆ ಅಷ್ಟಕ್ಕೆ 1 ಮಾರ್ಕು, 1/2 ಇಂಚು ಹೊಲಿಗೆಗೆ 1 ಮಾರ್ಕು. ಇದು ಮಾತ್ರ ಸೇಮ್ ಏನಿದೆ ಬಿಡ್ತು ಅದಷ್ಟೇ ತೊಗೋಬೇಕು. ಅದಷ್ಟೇ ತೊಗೊಂಡು ನೋಡಿ ಈ ರೀತಿ ಗೆರೆನ ಹಾಕೋಬೇಕು. ಈ ರೀತಿ ಗೆರೆನ ಹಾಕ್ಕೊಂಡು ನೋಡಿ ಈ ರೀತಿ ಗೆರೆನ ಹಾಕ್ಕೊಂಡು ಇದು ಒಂದು ಶೇಪ್ನ ಈ ರೀತಿಯಾಗಿ ಕೊಟ್ಕೋತೀನಿ. ಜಾಸ್ತಿ ಮೇಲ್ಗಡೆನೂ ಕೂಡ ಮಾಡಬಾರ್ದು, ಜಾಸ್ತಿ ಕೆಳಗಡೆನೂ ಕೂಡ ಮಾಡಬಾರ್ದು, ನೀಟಾಗಿರಬೇಕು. ಮತ್ತು ಇಲ್ಲಿ ಈ ರೀತಿ ಮಾಡುವಾಗ ಇಲ್ಲೂ ಕೂಡ ಈ ರೀತಿಯೇ ಬರಬೇಕು ನೀಟಾಗಿ. ಇದು ಜಾಸ್ತಿ ಈ ರೀತಿ ಎಲ್ಲ ಕೆಳಗಡೆಗೆ ಹೋಗ್ಬಿಡ್ಬಾರ್ದು. ಅದನ್ನು ಕೂಡ ನೋಡ್ಕೋಬೇಕು ನೀವು. ಇವಾಗ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡೋಣ. ನೋಡಿ ಬ್ಯಾಕ್ ಪಾರ್ಟ್ನ ತಗೊಂಡು ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಕೊಂಡು 8 ಇದೆ. ನೋಡಿ ಇದೊಂದು ಸ್ವಲ್ಪ ಕಡಿಮೆ ಬಂತು ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಸಲ ಚೆಕ್ ಮಾಡ್ಕೋತೀನಿ ಬ್ಲೌಸ್ನ ನೀಟಾಗಿ ಇಟ್ಕೊಂಡಿದ್ದೀನ ಅಂತ. 1/4 ಇಂಚಿಗಿಂತ ಸ್ವಲ್ಪ ಕಡಿಮೆ ಬಂತು. ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೋಬೇಕಾಗತ್ತೆ. ಇಲ್ಲಿಗೆ ಬರುತ್ತೆ, ನೋಡಿ ಇಲ್ಲಿಗೆ ಬರುತ್ತೆ. ಬ್ಲೌಸ್ನ ನೀಟಾಗಿ ಇಟ್ಕೊಂಡಿಲ್ಲ, ಹಾಗಾಗಿ ಕಡಿಮೆ ಬಂತು. ನೋಡಿ ಈ ರೀತಿ ಇನ್ನೊಂದು ಸ್ವಲ್ಪ ಆಚೆಗೆ ಮಾರ್ಕ್ ಮಾಡಿಕೊಂಡು ಇವಾಗ ಒಂದು ಸಲ ಚೆಕ್ ಮಾಡ್ಕೋತೀನಿ. ನೋಡಿ ಕರೆಕ್ಟಾಗಿ ಬರುತ್ತೆ ಇವಾಗ. ನೋಡಿ 8 ಕರೆಕ್ಟಾಗಿ ಬರುತ್ತೆ ಇವಾಗ. ಈ ರೀತಿ ನೀವು ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ತುಂಬ ಜನ ಹೊಸ್ದಾಗಿ ಕಲಿತಿರುವಂಥ ಹೆಣ್ಮಕ್ಳಿದ್ದೀರಾ. ತುಂಬ ಜನ ಹೊರ್ಗಡೆ ಸ್ಟಿಚ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೂ ನಿಮಗೆ ನೀವೇ ಸ್ಟಿಚ್ ಮಾಡ್ಕೊಳ್ಳೋವಂಥ ಹೆಣ್ಮಕ್ಳು ತುಂಬ ಜನ ಇದ್ದೀರಾ. ವಿಡಿಯೋಸ್ನೆಲ್ಲ ನೋಡ್ಕೊಂಡು ನೀವು ಕೂಡ ಕಲ್ತ್ಕೊಳ್ಳಿ. ಅಟ್ಲೀಸ್ಟು ಬೇರೆಯವ್ರಿಗೆ ಸ್ಟಿಚ್ ಮಾಡೋದಕ್ಕೆ ಭಯ ಅಂದರೆ ನಿಮಗೆ ನೀವೇ ಸ್ಟಿಚ್ ಮಾಡ್ಕೊಳ್ಳೋಷ್ಟಾದ್ರೂ ನೀವು ಕಲ್ತ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು ಇತ್ತೀಚೆಗೆ ಧನುರ್ಮಾಸ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಟೈಮು ಅಂತ ಅಂದ್ಕೊಂಡು ಸ್ಟಿಚಿಂಗ್ ಮಾಡ್ತಿದ್ದೆ. ಅದರಲ್ಲಿ ಒಂದು ಹುಡುಗಿ ಬಂದು, ಅಕ್ಕ ನನಗೆ ಮಾತ್ರ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆದರೆ ಸಾಕು, ನನಗೆ ಹೇಳ್ಕೊಡಿ ಅಕ್ಕ, ನಾನು ಕಲ್ತ್ಕೋತೀನಿ ಅಂತ ಹೇಳಿದ್ರು. 1 ತಿಂಗಳಲ್ಲಿ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯನಾ? 1 ತಿಂಗಳು ಮಾತ್ರ ಹೇಳ್ಕೊಡಿ ಅಕ್ಕ ಪ್ಲೀಸ್ ಅಕ್ಕ ಅಂತ ಹೇಳಿದ್ರು. 1 ತಿಂಗಳಲ್ಲಿ ಕಲಿಯೋದಕ್ಕೆ ಸಾಧ್ಯನಾ? ನೋಡೋಣ, ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ, ನೋಡೋಣ, ಪ್ರಯತ್ನ ಪಡೋಣ ಅಂತ ಹೇಳಿ ನಾನು ಅವಳಿಗೆ ಹೇಳ್ಕೊಡೋ ಅಂಥ ಪ್ರಯತ್ನ ಮಾಡಿದೆ. ಅವಳು 1 ತಿಂಗಳಲ್ಲೇ ಬೋಟ್ ನೆಕ್ ಬ್ಲೌಸು, ನಾರ್ಮಲ್ ಬ್ಲೌಸು ಮತ್ತು ಸ್ಟಿಚ್ಚಿಂಗ್ ಸ್ವಲ್ಪನೂ ಕೂಡ ಅವಳಿಗೆ ಗೊತ್ತಿರಲಿಲ್ಲ. ಸ್ಟಿಚ್ಚಿಂಗು ಎಲ್ಲದನ್ನು ಕಲ್ತ್ಕೊಂಡ್ಳು. ಸ್ವಲ್ಪ ಮಿಷಿನ್ ಟಚ್ಚು ಕೂಡ ಅವಳಿಗೆ ಇರಲಿಲ್ಲ, ಸ್ವಲ್ಪ ಟಚ್ಚು ಕೂಡ ಇಲ್ಲ. ಬರೀ ಬ್ಲೌಸ್ ಕಟ್ಟಿಂಗ್ ಕಲ್ತ್ಕೋತಾಳ ಅಂತ ಅಂದ್ಕೊಂಡೆ. ಸ್ವಲ್ಪ ಟಚ್ ಇಲ್ಲ ಅಂದ್ರೂ ಕೂಡ ಅವಳು
ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗು ಎಲ್ಲದನ್ನು 1 ತಿಂಗಳಲ್ಲೇ ಕಲಿತ್ಲು ಅವಳು. ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟು ಕಲ್ತ್ಕೊಂಡ್ಲು. ಅಕ್ಕ ನನಗೆ ಸಾಕು ಇಷ್ಟೇ 1 ತಿಂಗಳೇ ಸಾಕು ಅಕ್ಕ, ನನಗೆ ನಮ್ಮ ಮನೆಯಲ್ಲಿ ನಮ್ಮದನ್ನು ಸ್ಟಿಚ್ ಮಾಡಿಸ್ಕೊಂಡ್ರೆ ಸಾಕು, ನನಗೆ ಹೊರಗಡೆ ಸ್ಟಿಚ್ ಮಾಡೋವಂಥ ಅವಶ್ಯಕತೆ ಏನಿಲ್ಲ, ಇಷ್ಟೇ ಹೇಳ್ಕೊಡಿ ಸಾಕು ಅಂತೇಳಿ 1 ತಿಂಗಳಲ್ಲಿ ಕಲ್ತ್ಕೊಂಡ್ಲು. ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಕ್ಯಾಚ್ ಮಾಡಿಕೊಂಡ್ಲು ನಾನು ಹೇಳ್ಕೊಟ್ಟಿದ್ದೆಲ್ಲ. ನಾವು ಎಷ್ಟು ಪ್ರಯತ್ನ ಪಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಷ್ಟು ಚೆನ್ನಾಗಿ ಪ್ರಯತ್ನ ಪಡ್ತೀರಾ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ. ಯಾರೇ ಆದರೂ ಅಷ್ಟೇ, ನಾವೆಷ್ಟೇ ಹೇಳ್ಕೊಡ್ಬೋದು, ನಿಮ್ಮ ಪ್ರಯತ್ನ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ನೀವು ಚೆನ್ನಾಗಿ ಪ್ರಯತ್ನ ಪಟ್ಟು ಕಲ್ತ್ಕೊಂಡು ಮಾಡಿದ್ರೆ ಯಾವುದೇ ಕೆಲಸನೂ ಕಷ್ಟ ಅಂತ ಅನಿಸಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಹುಡುಗಿನ ನೋಡಿ ನನಗೂ ತುಂಬಾ ಖುಷಿ ಆಯಿತು. ಸ್ಟಿಚ್ ಮಾಡ್ತಿದ್ದೀನಿ ಅಕ್ಕ. ಆದಷ್ಟು ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡಿಕೊಂಡು, ನಿಮ್ಮದೇ ಚಾನಲ್ ಇದೆಯಲ್ಲ ಅಲ್ಲಿ ನೋಡಿಕೊಂಡು ಮುಂದಕ್ಕೆ ಕಲ್ತ್ಕೋತೀನಿ ಅಕ್ಕ, ನಮ್ಮ ಬಟ್ಟೆನ ನಾನು ಸ್ಟಿಚ್ ಮಾಡ್ಕೋತೀನಿ, ನನಗಷ್ಟು ಸಾಕು ಅಕ್ಕ ಅಂತ ಹೇಳಿದ್ಲು. ಆಯಿತು ಬಿಡಪ್ಪ ಅಂತ ಹೇಳಿದೆ. 1 ತಿಂಗಳಲ್ಲಿ ಅವಳು ನಾರ್ಮಲ್ ಬ್ಲೌಸು, ಸಾದಾ ಬ್ಲೌಸು ಮತ್ತು ಬೋಟ್ ನೆಕ್ ಬ್ಲೌಸು 3 ಕೂಡ ಕಲ್ತ್ಕೊಂಡ್ಲು. ಸ್ವಲ್ಪನೂ ಕೂಡ ಟಚ್ಚೇ ಇರಲಿಲ್ಲ, ಆದರೂ ಕೂಡ ಕಲ್ತ್ಕೊಂಡ್ಲು. ಹಾಗಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಪ್ರಯತ್ನ ತುಂಬ ಮುಖ್ಯ ಆಗಿರುತ್ತೆ. ನೀವು ಕೂಡ ಕಲ್ತ್ಕೊಂಡು ಸ್ಟಿಚ್ಚಿಂಗ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ನನಗೂ ಕೂಡ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಇದ್ದರೆ ನಮಗೂ ಕೂಡ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೂ ಆಸೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಹೆಣ್ಮಕ್ಳು ಆಗುತ್ತಾ, ನಮ್ಮ ಕೈಲಿ ಬರುತ್ತಾ, ನಮ್ಗೆ ಆಗುತ್ತಾ ಅನ್ನೋ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ನಮ್ಮ ಪ್ರಯತ್ನ ತುಂಬ ಮುಖ್ಯ ಆಗಿರುತ್ತೆ. ನಮ್ಮ ಪ್ರಯತ್ನ ಚೆನ್ನಾಗಿರುತ್ತೆ, ನಾವು ಯಾವುದೇ ಕೆಲಸನಾದರೂ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರೆಲ್ಲ ಸ್ವಲ್ಪ ಕಲಿತು ಆಗಲ್ಲ ಅಂತಿದ್ದೀರಾ ಆ ರೀತಿ ಅಂದ್ಕೋಬೇಡಿ. ಅಟ್ಲೀಸ್ಟ್ ನಿಮ್ಮ ಬಟ್ಟೆನ ನೀವು ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಮ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿರಬೇಕು. ಚೆನ್ನಾಗಿದ್ರೇ ನಿಮ್ಮ ಪ್ರಯತ್ನ ಚೆನ್ನಾಗಿದ್ರೇ ನೀವೇನು ಮಾಡೋದಕ್ಕೆ ಸಾಧ್ಯ ಆಗೋದು. ಏನಾದರೂ ನಾವು ಮಾಡ್ತಿರಬೇಕು ಹೆಣ್ಮಕ್ಳು, ಮನೆ ಕೆಲಸ ಒಂದೇ ಮಾಡ್ಕೊಂಡಿರಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಡ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ದಯವಿಟ್ಟು ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ.